ಮಾಗಡಿ ತಾಲೂಕು ಕುದೂರು ಮತ್ತು ತಿಪ್ಪಸಂದ್ರದಲ್ಲಿ ಭಾನುವಾರ ಮಾತೃಶ್ರೀ ರೇಣುಕಮ್ಮ ಸೇವಾ ಸಂಸ್ಥೆ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಾಭಾರತದ ಕುರಿತಾಗಿ 1,500 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು. ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ತೇರ್ಗಡೆ ಹೊಂದಿದ 24 ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪೂರಿ ಜಗನ್ನಾಥ ಮಂದಿರಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ HR ಮಂಜುನಾಥ್ ರವರು ಕುದೂರು ನ್ಯೂಸ್ಗೆ ಮಾಹಿತಿ ನೀಡಿದರು. ನಮ್ಮ ಸನಾತನ ಧರ್ಮದ ಧರ್ಮಗ್ರಂಥಗಳಾದಂಥ ರಾಮಾಯಣ ಮತ್ತು ಮಹಾಭಾರತ ಕಥೆನ ಮಕ್ಕಳಿಗೆ ತಿಳಿಸ್ಬೇಕು. ಅವರಿಗೆ ಅವರ ಜೀವನದ ಮೌಲ್ಯಗಳು, ಅವ್ರ ಜೀವನ ಮುಂದಿನ ಪೀಳಿಗೆಗೆ ಬೇಕಾಗಿರೋವಂಥ ಮೌಲ್ಯಗಳು ಇವತ್ತಿನ ದಿವಸ ಕಡಿಮೆ ಆಗ್ತಾ ಇರೋದ್ರಿಂದ ಇದರಲ್ಲಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಒಂದು ಮೌಲ್ಯ ಸಿಗ್ಬೋದು ಮಕ್ಕಳಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಸ್ಥೆ ವತಿಯಿಂದ ಮೊದಲಿಗೆ ನಾವು ರಾಮಾಯಣ ಮಾಡಿದ್ದು 2020-24ರಲ್ಲಿ ರಾಮಾಯಣ ಪರೀಕ್ಷೆ ನಡೆಸಿ ಅಲ್ಲಿ 600 ಜನ ವಿದ್ಯಾರ್ಥಿಗಳು ತಿಪ್ಪಸಂದ್ರ ಹೋಬಳಿನಲ್ಲಿ ಮಾತ್ರ ಮಾಡಿದ್ದು. 600 ಜನ ವಿದ್ಯಾರ್ಥಿಗಳು ಬರೆದಿದ್ದರು. ಅದರಲ್ಲಿ 24 ಜನ ಆಯ್ಕೆ ಮಾಡ್ಕೊಂಡು ನಾವು ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ದು. ಈ ಬಾರಿ ನಾವು ಮಹಾಭಾರತ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಕುದೂರು ಹೋಬಳಿಯವರು ಕೇಳಿದ್ರು, ನಮಗೂ ಸಹ ಇದೊಂದು ಅವಕಾಶ ಮಾಡ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಶಿಕ್ಷಕರು ನನ್ನಲ್ಲಿ ಮನವಿ ಮಾಡಿದ್ರು. ಹಾಗಾಗಿ ನಾವೇನು ಮಾಡಿದೋ, ಈ ಸರಿ ಕುದೂರು ಹೋಬಳಿನೂ ಸಹ ನಾವು ತೊಗೊಂಡು ಒಟ್ಟು 1500ರಿಂದ 550 ವಿದ್ಯಾರ್ಥಿಗಳನ್ನ ನಾವು ಎನ್ರೋಲ್ ಆಗಿ ನಾವು ಮೊದಲಿಗೆ ಮಹಾಭಾರತ ರಾಮಾಯಣ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಫ್ರೀಯಾಗಿ ಮಾಡಿದ್ದು. ಆಗ 1000 ಬುಕ್ಸ್ಗಳ್ನ ನಾವು ಕೊಟ್ಟಿದ್ದು. 600 ಜನ ವಿದ್ಯಾರ್ಥಿಗಳು ಮಾತ್ರ ಬರೆದಿದ್ರು. ಆ ಕಾರಣಕ್ಕೆ ನಾವು ಈ ಸರಿ ₹50 ಫೀಸ್ ಇಟ್ಟಿದ್ದು. ಎಕ್ಸಾಮ್ ಬರೆದಿದ್ದ ದಿವಸ ನಿಮಗೆ ಅದನ್ನು ಕೂಡ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾತು ಕೊಟ್ಟಂತೆ ನಡ್ಕೊಂಡಿದ್ದೀವಿ. ಇವತ್ತು ಆ ₹50 ಕೂಡ ಮಕ್ಕಳಿಗೆ ವಾಪಸ್ ಕೊಟ್ಟು ಕಳಿಸಿದ್ದೀವಿ. ಇದು ಅಷ್ಟೇ ಸಂಪೂರ್ಣವಾಗಿ ಫ್ರೀಯಾಗೇ ಕೂಡ ಮಾಡಿದ್ದೀವಿ. ಈ ಸರಿ ಆ ₹50 ಇಟ್ಟಿರೋ ಕಾರಣಕ್ಕೆ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ, 90-95% ವಿದ್ಯಾರ್ಥಿಗಳು ಈ ಸರಿ ನಮಗೆ ಪರೀಕ್ಷೆ ಅಟೆಂಡ್ ಮಾಡಿದ್ದಾರೆ ಸರ್. ಹಾಗೆ ಈಗ ಕುದೂರು ಹೋಬಳಿಯಿಂದ 12 ವಿದ್ಯಾರ್ಥಿಗಳನ್ನ, ತಿಪ್ಪಸಂದ್ರ ಹೋಬಳಿಯಿಂದ 12 ವಿದ್ಯಾರ್ಥಿಗಳನ್ನ ನಾವು ಪೂರಿ ಜಗನ್ನಾಥ ಕರ್ಕೊಂಡು ಹೋಗಬೇಕು ಆಯ್ಕೆ ಆದಂಥವ್ರನ್ನ ಅಂತ ಹೇಳ್ಬಿಟ್ಟು ನಾವು ಅನೌನ್ಸ್ ಮಾಡಿದ್ವಿ. ವಿಮಾನದ ಮೂಲಕ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ವಿ. ಅದಾದ ನಂತರ ಬಂದ್ಬಿಟ್ಟು ಇವಾಗ ಇನ್ನು ಪರೀಕ್ಷೆ ಎಲ್ಲ ಮುಗಿದಿದೆ. ಇವಾಗ ವ್ಯಾಲ್ಯುವೇಷನ್ ಪೆಂಡಿಂಗ್ ಇದೆ. ವ್ಯಾಲ್ಯುವೇಷನ್ ಆದ ನಂತರ ಒಂದು ಕಾರ್ಯಕ್ರಮ ಮಾಡಿ ಬರೆದಂಥವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಿ ಈ 12 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡೋವಂಥ ಕೆಲಸ ನಾವು ಮುಂದಕ್ಕೆ ಮಾಡ್ತೀವಿ. ಮಹೇಶ್ ಅವರೇ, ಮೊದಲನೇದಾಗಿ ಈ ಥರ ಒಂದು ಅಭಿಯಾನ ನಾನು ಕಂಡಾಗೆ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ನಡೆದಿಲ್ಲ. ನಾನು ಕಂಡಂಗೆ ಇದು ಒಂದು ಮೊದಲ ಪ್ರಯೋಗ ಅಂತಂದರೆ ತಪ್ಪಾಗಲಾರದು. ಇಂಥ ಪ್ರಯೋಗಕ್ಕೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ತಿಪ್ಪಸಂದ್ರ ಹೋಬಳಿ, ಕುದೂರು ಹೋಬಳಿ ಎರಡೂ ಕೂಡ ಸಾಕ್ಷಿಯಾಗಿರುವಂಥದ್ದು ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 90% ವಿದ್ಯಾರ್ಥಿಗಳು ಬಂದು ಪರೀಕ್ಷೆ ಬರೆದಿದ್ದಾರೆ ಕುದೂರು ಹೋಬಳಿನಲ್ಲಿ. ಜೊತೆಗೆ ಎಲ್ಲರೂ ಕೂಡ ಮಹಾಭಾರತ ಪುಸ್ತಕಗಳನ್ನು ಓದಿ ಅದನ್ನು ಒಂದು ಪುಸ್ತಕ ಓದುವಂತಕ್ಕಂಥ ಒಂದು ಹವ್ಯಾಸವನ್ನು ರೂಪಿಸುವಂತಕ್ಕಂಥ ಕೆಲಸವನ್ನು ಇವತ್ತೇನು ಮಾಡಿದ್ದಾರೆ ಮಂಜುನಾಥ್ ಅವರು, ಅವರ ತಾಯಿ ಹೆಸರು ಮೇಲೆ ಮಾಡಿರುವಂತಕ್ಕಂಥದ್ದು ಒಂದು ಔಚಿತ್ಯ ಅಂತಂದರೆ ತಪ್ಪಾಗಲ್ಲ. ಇದು ಒಂದು ಓದುವ ಯಜ್ಞ ಅಂತಂದರೂ ಕೂಡ ತಪ್ಪಾಗಲ್ಲ. ಈಗ ಒಂದು ಪುಸ್ತಕನ ಒಂದು ಪರೀಕ್ಷೆಗೋಸ್ಕರ ಅಂಕಪಟ್ಟಿಗೋಸ್ಕರ ಸುಮಾರು ಓದ್ತಾರೆ. ಆದರೆ ಒಂದು ಪ್ರವಾಸಕ್ಕೋಸ್ಕರ ಪುಸ್ತಕ ಓದಿ ಅಂತಂದ್ಬಿಟ್ಟು ಒಂದು ಕತೆ ಪುಸ್ತಕ ಕೊಟ್ಬಿಟ್ಟು ಅಷ್ಟೊಂದು ಕಥೆಗಳನ್ನು ಓದಿಸಿ ಅದಕ್ಕೆ ಪರೀಕ್ಷೆ ಮಾಡಿರುವಂತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ನಮ್ಮ ತಾಲೂಕಿನಲ್ಲಿ ಇದೊಂದು ಇತಿಹಾಸ ಸೃಷ್ಟಿಸಿದೆ ಅಂತಂದರೆ ನಮಗೆ ತಪ್ಪಾಗಲ್ಲ.